ಮತ್ತೆ ನಾನು ಸಂಪರ್ಕ ಮಾಡ್ತೀನಿ. ಮತ್ತೊಂದು ಕಡೆ ಚಂದ್ರು ಗವಿಗಂಗಾಧರೇಶ್ವರ ದೇವಸ್ಥಾನದ ಬಳಿ ಇದ್ದಾರೆ. ಆಗ್ಲೇ ಒಂದಷ್ಟು ಜನ ಭಕ್ತರನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಿದ್ರು. ಚಂದ್ರು, ಈಗ ಗವಿಗಂಗಾಧರೇಶ್ವರ ಟೆಂಪಲ್ ನಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಈಗ ಇಡೀ ರಾತ್ರಿ? ನಾಗೇಂದ್ರ ಬಾಬು, ಇವತ್ತು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಬಹಳ ಪ್ರಮುಖವಾಗಿ 12 ಗಂಟೆ ಸರಿಯಾಗಿ ಅಭಿಷೇಕ ಕೂಡ ನಡೆಯುತ್ತೆ. ಈ ಅಭಿಷೇಕ ನಡೆಯುವಂತದ್ದು ಬಹಳ ಪುಣ್ಯ ಕಾಲ. ಹಾಗಾಗಿ 12 ಗಂಟೆ ರಾತ್ರಿಯಲ್ಲಿ ಈ ಒಂದು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಅಭಿಷೇಕವನ್ನ ಮಾಡಲಾಗುತ್ತೆ. ಸೊ ಈಗಾಗಲೇ ನಾವು ಗಮನಿಸಬಹುದು, ಬಹುತೇಕ ಭಕ್ತಗಣ ಇವತ್ತು ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬಂದಿರತಕ್ಕಂಥದ್ದನ್ನ ನಾವು ನೋಡಬಹುದು. ಬೆಳಗ್ಗೆಯಿಂದನೂ ಕೂಡ ಮುಂಜಾನೆವರೆಗೂ ಕೂಡ, ಅಂದ್ರೆ ಸೂರ್ಯೋದಯದವರೆಗೂ ಕೂಡ ಭಕ್ತರ ಗಣ ಬರ್ತಾನೆ ಇರುತ್ತೆ. ಸೊ ನಾಳೆ ಉಪವಾಸವನ್ನ ಕೈ ಬಿಡ್ತಾರೆ. ಸೊ ಇವತ್ತು ಇಡೀ ದಿನ ಉಪವಾಸ ಏನಿರ್ತಾರೆ, ನಾಳೆಯೂ ಕೂಡ ಉಪವಾಸ ಇರ್ತಾರೆ. ಸೊ ಬೆಳಗ್ಗೆ ಉಪವಾಸವನ್ನ ಕೈ ಬಿಟ್ಟ ನಂತರವೂ ಕೂಡ ನಾಳೆ ಮಧ್ಯಾಹ್ನದವರೆಗೂ ಕೂಡ ಇದೇ ರೀತಿಯಾದಂತಹ ಭಕ್ತಗಣ ಈ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬರುತ್ತೆ. ದಕ್ಷಿಣದ ಕಾಶಿ ಅಂತನೂ ಬಹಳ ಫೇಮಸ್ ಆಗಿರ್ತಕ್ಕಂಥದ್ದು ಈ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ. ಅದರಲ್ಲೂ ಪ್ರಮುಖವಾಗಿ ನಾವು ಗಮನಿಸಬಹುದು, ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಸೂರ್ಯನ ರಶ್ಮಿ ಕಿರಣ ಈ ದೇವಸ್ಥಾನಕ್ಕೆ ಬೀಳುತ್ತೆ. ಸೊ ಹೀಗಾಗಿ ಆ ದಿನವನ್ನು ಬಿಟ್ರೆ ಈ ಶಿವರಾತ್ರಿಯಲ್ಲೂ ಕೂಡ ಅಂತದ್ದೇ ಬಹಳ ಹೆಚ್ಚು ಜನ ಮುಂಜಾನೆವರೆಗೂ ಕೂಡ ಬರುವಂತ ಒಂದು ಭಕ್ತರ ಸಂಖ್ಯೆಯನ್ನ ನಾವು ಗಮನಿಸ್ತಾ ಹೋಗಬಹುದು. ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತು, ಗಂಟೆಗಟ್ಟಲೆ ನಿಂತು ಈ ಒಂದು ದರ್ಶನಕ್ಕೆ ಇವಾಗ ಅನೇಕರು ಬಂದಿದ್ದಾರೆ. ಸೊ ಅಲ್ಲಿ ಒಂದಷ್ಟು ಜನನ ಮಾತಾಡ್ಸೋಣ. ಸರ್, ಇವತ್ತು ಶಿವರಾತ್ರಿ ಹಬ್ಬ, ಸೊ ಯಾವ ರೀತಿ ಆಚರಿಸ್ತಾ ಇದ್ದೀರಾ? ಚೆನ್ನಾಗಿ ಆಚರಿಸ್ತಾ ಇದ್ದೀವಿ. 5-6 ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದೀವಿ. ಚೆನ್ನಾಗೇ ಇದೆ. ತುಂಬಾ ಬಾಲ ರಶ್ ಎಲ್ಲಿ ಹೋದ್ರೇನು ಚೆನ್ನಾಗಿದೆ. ಥ್ಯಾಂಕ್ ಯು. ಶಿವರಾತ್ರಿ ಸಂದರ್ಭದಲ್ಲಿ ಉಪವಾಸ ಇರುವಂತದ್ದು, ಜೊತೆಲಿ ರಾತ್ರಿ ಇಡೀ ಜಾಗರಣೆ ಇರ್ತೀರಾ. ಸೊ ಇವತ್ತು ಕೂಡ, ಯಾಕಂದ್ರೆ ಬಾಲ್ಯಾವಸ್ಥೆಯಲ್ಲಿ ಮಾಡ್ತಾ ಇದ್ರ, ಈಗಲೂ ಮಾಡ್ತೀರಾ? ಹೀಗೆ ಎವ್ರಿ ಇಯರ್ ಮಾಡ್ತಾ ಇದೀವಿ ನಾವು ಹಿಂಗೇನೆ. ನಮ್ಮ ಹೆಂಡತಿ, ನಮ್ಮ ಕೋಬ್ರದರ ಎಲ್ಲ ಬಂದಿದ್ದಾರೆ. ನಾಗೇಂದ್ರ ಬಾಬು, ನಾವು ನೋಡಬಹುದು, ಅಂದ್ರೆ ಶಿವರಾತ್ರಿ ಹಬ್ಬ ಅಂತಂದ್ರೆ ಉಪವಾಸ ಇರೋ ಮೂಲಕ ತನ್ನ ಭಕ್ತಿಯನ್ನ ಮೆರೆಯುವಂತದ್ದು, ಜೊತೆಯಲ್ಲಿ ಜಾಗರಣೆಯನ್ನ ಇಡೀ ರಾತ್ರಿ ಜಾಗರಣೆ ಇರುವಂತದ್ದು ಮತ್ತು ಜಪ ತಪ್ಪಗಳನ್ನ ಮಾಡುವಂತದ್ದು ಈ ಒಂದು ಹಬ್ಬದ ಪ್ರತೀಕ. ಸೊ ಇಡೀ ದಿನ ರಾತ್ರಿ ಎಲ್ಲ ಆ ಭಕ್ತರು ಈ ಒಂದು ಸರತಿ ಸಾಲಿನಲ್ಲಿ ನಿಂತು ಬಂದು ತಮ್ಮ ಒಂದು ಏನು ಬೇಡಿಕೆ ಇರ್ಬೋದು ಅಥವಾ ಈ ಹಬ್ಬವನ್ನ ಆಚರಿಸ್ತಾ ಬರ್ತಾ ಇರ್ತಕ್ಕಂಥದ್ದು ನಾವು ನೋಡಬಹುದು. ಸೊ ಒಟ್ಟಾರೆ ನೋಡೋದಾದ್ರೆ ಶಿವರಾತ್ರಿ ಹಬ್ಬಕ್ಕೆ ಬೆಂಗಳೂರಿನಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬರ್ತಕ್ಕಂಥ ಒಂದು ಭಕ್ತರ ಗಣ ಅತಿ ಹೆಚ್ಚಾಗಿರುತ್ತೆ. ನಾಗೇಂದ್ರ ಬಾಬು, ಓಕೆ ಚಂದ್ರು, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಮತ್ತೊಂದು ಕಡೆ ನಾನು ಸಂಪರ್ಕ ಮಾಡ್ತೀನಿ. ಮತ್ತೊಂದು ಕಡೆ ಚಂದ್ರು ಗವಿಗಂಗಾಧರೇಶ್ವರ ದೇವಸ್ಥಾನದ ಬಳಿ ಇದ್ದಾರೆ. ಆಗ್ಲೇ ಒಂದಷ್ಟು ಜನ ಭಕ್ತರನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಿದ್ರು. ಚಂದ್ರು, ಈಗ ಗವಿಗಂಗಾಧರೇಶ್ವರ ಟೆಂಪಲ್ ನಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಈಗ ಇಡೀ ರಾತ್ರಿ? ನಾಗೇಂದ್ರ ಬಾಬು, ಇವತ್ತು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಬಹಳ ಪ್ರಮುಖವಾಗಿ 12 ಗಂಟೆ ಸರಿಯಾಗಿ ಅಭಿಷೇಕ ಕೂಡ ನಡೆಯುತ್ತೆ. ಈ ಅಭಿಷೇಕ ನಡೆಯುವಂತದ್ದು ಬಹಳ ಪುಣ್ಯ ಕಾಲ. ಹಾಗಾಗಿ 12 ಗಂಟೆ ರಾತ್ರಿಯಲ್ಲಿ ಈ ಒಂದು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಅಭಿಷೇಕವನ್ನ ಮಾಡಲಾಗುತ್ತೆ. ಸೊ ಈಗಾಗಲೇ ನಾವು ಗಮನಿಸಬಹುದು, ಬಹುತೇಕ ಭಕ್ತಗಣ ಇವತ್ತು ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬಂದಿರತಕ್ಕಂಥದ್ದನ್ನ ನಾವು ನೋಡಬಹುದು. ಬೆಳಗ್ಗೆಯಿಂದನೂ ಕೂಡ ಮುಂಜಾನೆವರೆಗೂ ಕೂಡ, ಅಂದ್ರೆ ಸೂರ್ಯೋದಯದವರೆಗೂ ಕೂಡ ಭಕ್ತರ ಗಣ ಬರ್ತಾನೆ ಇರುತ್ತೆ. ಸೊ ನಾಳೆ ಉಪವಾಸವನ್ನ ಕೈ ಬಿಡ್ತಾರೆ. ಸೊ ಇವತ್ತು ಇಡೀ ದಿನ ಉಪವಾಸ ಏನಿರ್ತಾರೆ, ನಾಳೆಯೂ ಕೂಡ ಉಪವಾಸ ಇರ್ತಾರೆ. ಸೊ ಬೆಳಗ್ಗೆ ಉಪವಾಸವನ್ನ ಕೈ ಬಿಟ್ಟ ನಂತರವೂ ಕೂಡ ನಾಳೆ ಮಧ್ಯಾಹ್ನದವರೆಗೂ ಕೂಡ ಇದೇ ರೀತಿಯಾದಂತಹ ಭಕ್ತಗಣ ಈ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬರುತ್ತೆ. ದಕ್ಷಿಣದ ಕಾಶಿ ಅಂತನೂ ಬಹಳ ಫೇಮಸ್ ಆಗಿರ್ತಕ್ಕಂಥದ್ದು ಈ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ. ಅದರಲ್ಲೂ ಪ್ರಮುಖವಾಗಿ ನಾವು ಗಮನಿಸಬಹುದು, ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಸೂರ್ಯನ ರಶ್ಮಿ ಕಿರಣ ಈ ದೇವಸ್ಥಾನಕ್ಕೆ ಬೀಳುತ್ತೆ. ಸೊ ಹೀಗಾಗಿ ಆ ದಿನವನ್ನು ಬಿಟ್ರೆ ಈ ಶಿವರಾತ್ರಿಯಲ್ಲೂ ಕೂಡ ಅಂತದ್ದೇ ಬಹಳ ಹೆಚ್ಚು ಜನ ಮುಂಜಾನೆವರೆಗೂ ಕೂಡ ಬರುವಂತ ಒಂದು ಭಕ್ತರ ಸಂಖ್ಯೆಯನ್ನ ನಾವು ಗಮನಿಸ್ತಾ ಹೋಗಬಹುದು. ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತು, ಗಂಟೆಗಟ್ಟಲೆ ನಿಂತು ಈ ಒಂದು ದರ್ಶನಕ್ಕೆ ಇವಾಗ ಅನೇಕರು ಬಂದಿದ್ದಾರೆ. ಸೊ ಅಲ್ಲಿ ಒಂದಷ್ಟು ಜನನ ಮಾತಾಡ್ಸೋಣ. ಸರ್, ಇವತ್ತು ಶಿವರಾತ್ರಿ ಹಬ್ಬ, ಸೊ ಯಾವ ರೀತಿ ಆಚರಿಸ್ತಾ ಇದ್ದೀರಾ? ಚೆನ್ನಾಗಿ ಆಚರಿಸ್ತಾ ಇದ್ದೀವಿ. 5-6 ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದೀವಿ. ಚೆನ್ನಾಗೇ ಇದೆ. ತುಂಬಾ ಬಾಲ ರಶ್ ಎಲ್ಲಿ ಹೋದ್ರೇನು ಚೆನ್ನಾಗಿದೆ. ಥ್ಯಾಂಕ್ ಯು. ಶಿವರಾತ್ರಿ ಸಂದರ್ಭದಲ್ಲಿ ಉಪವಾಸ ಇರುವಂತದ್ದು, ಜೊತೆಲಿ ರಾತ್ರಿ ಇಡೀ ಜಾಗರಣೆ ಇರ್ತೀರಾ. ಸೊ ಇವತ್ತು ಕೂಡ, ಯಾಕಂದ್ರೆ ಬಾಲ್ಯಾವಸ್ಥೆಯಲ್ಲಿ ಮಾಡ್ತಾ ಇದ್ರ, ಈಗಲೂ ಮಾಡ್ತೀರಾ? ಹೀಗೆ ಎವ್ರಿ ಇಯರ್ ಮಾಡ್ತಾ ಇದೀವಿ ನಾವು ಹಿಂಗೇನೆ. ನಮ್ಮ ಹೆಂಡತಿ, ನಮ್ಮ ಕೋಬ್ರದರ ಎಲ್ಲ ಬಂದಿದ್ದಾರೆ.
ನಾಗೇಂದ್ರ ಬಾಬು, ನಾವು ನೋಡಬಹುದು ಅಂದ್ರೆ ಶಿವರಾತ್ರಿ ಹಬ್ಬ ಅಂತಂದ್ರೆ ಉಪವಾಸ ಇರೋ ಮೂಲಕ ತನ್ನ ಭಕ್ತಿಯನ್ನ ಮೆರೆಯುವಂತದ್ದು, ಜೊತೆಯಲ್ಲಿ ಜಾಗರಣೆಯನ್ನ ಇಡೀ ರಾತ್ರಿ ಜಾಗರಣೆ ಇರುವಂತದ್ದು ಮತ್ತು ಜಪ ತಪ್ಪಗಳನ್ನ ಮಾಡುವಂತದ್ದು ಈ ಒಂದು ಹಬ್ಬದ ಪ್ರತೀಕ. ಸೊ ಇಡೀ ದಿನ ರಾತ್ರಿ ಎಲ್ಲ ಆ ಭಕ್ತರು ಈ ಒಂದು ಸರತಿ ಸಾಲಿನಲ್ಲಿ ನಿಂತು ಬಂದು ತಮ್ಮ ಒಂದು ಏನು ಬೇಡಿಕೆ ಇರ್ಬೋದು ಅಥವಾ ಈ ಹಬ್ಬವನ್ನ ಆಚರಿಸ್ತಾ ಬರ್ತಾ ಇರ್ತಕ್ಕಂಥದ್ದು ನಾವು ನೋಡಬಹುದು. ಸೊ ಒಟ್ಟಾರೆ ನೋಡೋದಾದ್ರೆ ಶಿವರಾತ್ರಿ ಹಬ್ಬಕ್ಕೆ ಬೆಂಗಳೂರಿನಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬರ್ತಕ್ಕಂಥ ಒಂದು ಭಕ್ತರ ಗಣ ಅತಿ ಹೆಚ್ಚಾಗಿರುತ್ತೆ. ನಾಗೇಂದ್ರ ಬಾಬು, ಓಕೆ ಚಂದ್ರು, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಮತ್ತೊಂದು ಕಡೆ ನಾನು ಸಂಪರ್ಕ ಮಾಡ್ತೀನಿ. ಮತ್ತೊಂದು ಕಡೆ ಚಂದ್ರು ಗವಿಗಂಗಾಧರೇಶ್ವರ ದೇವಸ್ಥಾನದ ಬಳಿ ಇದ್ದಾರೆ. ಆಗ್ಲೇ ಒಂದಷ್ಟು ಜನ ಭಕ್ತರನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಿದ್ರು. ಚಂದ್ರು, ಈಗ ಗವಿಗಂಗಾಧರೇಶ್ವರ ಟೆಂಪಲ್ ನಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಈಗ ಇಡೀ ರಾತ್ರಿ? ನಾಗೇಂದ್ರ ಬಾಬು, ಇವತ್ತು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಬಹಳ ಪ್ರಮುಖವಾಗಿ 12 ಗಂಟೆ ಸರಿಯಾಗಿ ಅಭಿಷೇಕ ಕೂಡ ನಡೆಯುತ್ತೆ. ಈ ಅಭಿಷೇಕ ನಡೆಯುವಂತದ್ದು ಬಹಳ ಪುಣ್ಯ ಕಾಲ. ಹಾಗಾಗಿ 12 ಗಂಟೆ ರಾತ್ರಿಯಲ್ಲಿ ಈ ಒಂದು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಅಭಿಷೇಕವನ್ನ ಮಾಡಲಾಗುತ್ತೆ. ಸೊ ಈಗಾಗಲೇ ನಾವು ಗಮನಿಸಬಹುದು, ಬಹುತೇಕ ಭಕ್ತಗಣ ಇವತ್ತು ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬಂದಿರತಕ್ಕಂಥದ್ದನ್ನ ನಾವು ನೋಡಬಹುದು. ಬೆಳಗ್ಗೆಯಿಂದನೂ ಕೂಡ ಮುಂಜಾನೆವರೆಗೂ ಕೂಡ ಅಂದ್ರೆ ಸೂರ್ಯೋದಯದವರೆಗೂ ಕೂಡ ಭಕ್ತರ ಗಣ ಬರ್ತಾನೆ ಇರುತ್ತೆ. ಸೊ ನಾಳೆ ಉಪವಾಸವನ್ನ ಕೈ ಬಿಡ್ತಾರೆ. ಸೊ ಇವತ್ತು ಇಡೀ ದಿನ ಉಪವಾಸ ಏನಿರ್ತಾರೆ, ನಾಳೆಯೂ ಕೂಡ ಉಪವಾಸ ಇರ್ತಾರೆ. ಸೊ ಬೆಳಗ್ಗೆ ಉಪವಾಸವನ್ನ ಕೈ ಬಿಟ್ಟ ನಂತರವೂ ಕೂಡ ನಾಳೆ ಮಧ್ಯಾಹ್ನದವರೆಗೂ ಕೂಡ ಇದೇ ರೀತಿಯಾದಂತಹ ಭಕ್ತಗಣ ಈ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬರುತ್ತೆ. ದಕ್ಷಿಣದ ಕಾಶಿ ಅಂತನೂ ಬಹಳ ಫೇಮಸ್ ಆಗಿರ್ತಕ್ಕಂಥದ್ದು ಈ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ. ಅದರಲ್ಲೂ ಪ್ರಮುಖವಾಗಿ ನಾವು ಗಮನಿಸಬಹುದು, ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಸೂರ್ಯನ ರಶ್ಮಿ ಕಿರಣ ಈ ದೇವಸ್ಥಾನಕ್ಕೆ ಬೀಳುತ್ತೆ. ಸೊ ಹೀಗಾಗಿ ಆ ದಿನವನ್ನು ಬಿಟ್ರೆ ಈ ಶಿವರಾತ್ರಿಯಲ್ಲೂ ಕೂಡ ಅಂತದ್ದೇ ಬಹಳ ಹೆಚ್ಚು ಜನ ಮುಂಜಾನೆವರೆಗೂ ಕೂಡ ಬರುವಂತ ಒಂದು ಭಕ್ತರ ಸಂಖ್ಯೆಯನ್ನ ನಾವು ಗಮನಿಸ್ತಾ ಹೋಗಬಹುದು. ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತು ಗಂಟೆಗಟ್ಟಲೆ ನಿಂತು ಈ ಒಂದು ದರ್ಶನಕ್ಕೆ ಇವಾಗ ಅನೇಕರು ಬಂದಿದ್ದಾರೆ. ಸೊ ಅಲ್ಲಿ ಒಂದಷ್ಟು ಜನನ ಮಾತಾಡ್ಸೋಣ. ಸರ್, ಇವತ್ತು ಶಿವರಾತ್ರಿ ಹಬ್ಬ, ಸೊ ಯಾವ ರೀತಿ ಆಚರಿಸ್ತಾ ಇದ್ದೀರಾ? ಚೆನ್ನಾಗಿ ಆಚರಿಸ್ತಾ ಇದ್ದೀವಿ. 5-6 ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದೀವಿ. ಚೆನ್ನಾಗೇ ಇದೆ. ತುಂಬಾ ಬಹಳ ರಶ್, ಎಲ್ಲಿ ಹೋದ್ರೇನು ಚೆನ್ನಾಗಿದೆ. ಥ್ಯಾಂಕ್ ಯು. ಶಿವರಾತ್ರಿ ಸಂದರ್ಭದಲ್ಲಿ ಉಪವಾಸ ಇರುವಂತದ್ದು, ಜೊತೆಲಿ ರಾತ್ರಿ ಇಡೀ ಜಾಗರಣೆ ಇರ್ತೀರಾ. ಸೊ ಇವತ್ತು ಕೂಡ ಯಾಕಂದ್ರೆ ಬಾಲ್ಯಾವಸ್ಥೆಯಲ್ಲಿ ಮಾಡ್ತಾ ಇದ್ರ, ಈಗಲೂ ಮಾಡ್ತೀರಾ? ಹೀಗೆ ಎವ್ರಿ ಇಯರ್ ಮಾಡ್ತಾ ಇದ್ವಿ ನಾವು ಹಿಂಗೇನೆ. ನಮ್ಮ ಹೆಂಡತಿ, ನಮ್ಮ ಕೋಬ್ರದರ ಎಲ್ಲ ಬಂದಿದ್ದಾರೆ. ನಾಗೇಂದ್ರ ಬಾಬು, ನಾವು ನೋಡಬಹುದು ಅಂದ್ರೆ ಶಿವರಾತ್ರಿ ಹಬ್ಬ ಅಂತಂದ್ರೆ ಉಪವಾಸ ಇರೋ ಮೂಲಕ ತನ್ನ ಭಕ್ತಿಯನ್ನ ಮೆರೆಯುವಂತದ್ದು, ಜೊತೆಯಲ್ಲಿ ಜಾಗರಣೆಯನ್ನ ಇಡೀ ರಾತ್ರಿ ಜಾಗರಣೆ ಇರುವಂತದ್ದು ಮತ್ತು ಜಪ ತಪ್ಪಗಳನ್ನ ಮಾಡುವಂತದ್ದು ಈ ಒಂದು ಹಬ್ಬದ ಪ್ರತೀಕ. ಸೊ ಇಡೀ ದಿನ ರಾತ್ರಿ ಎಲ್ಲ ಭಕ್ತರು ಈ ಒಂದು ಸರತಿ ಸಾಲಿನಲ್ಲಿ ನಿಂತು ಬಂದು ತಮ್ಮ ಒಂದು ಏನು ಬೇಡಿಕೆ ಇರ್ಬೋದು ಅಥವಾ ಈ ಹಬ್ಬವನ್ನ ಆಚರಿಸ್ತಾ ಬರ್ತಾ ಇರ್ತಕ್ಕಂಥದ್ದು ನಾವು ನೋಡಬಹುದು. ಸೊ ಒಟ್ಟಾರೆ ನೋಡೋದಾದ್ರೆ ಶಿವರಾತ್ರಿ ಹಬ್ಬಕ್ಕೆ ಬೆಂಗಳೂರಿನಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬರ್ತಕ್ಕಂಥ ಒಂದು ಭಕ್ತರ ಗಣ ಅತಿ ಹೆಚ್ಚಾಗಿರುತ್ತೆ. ನಾಗೇಂದ್ರ ಬಾಬು, ಓಕೆ ಚಂದ್ರು, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಮತ್ತೊಂದು ಕಡೆ